ಸೈಜ್ ನೋಡಿ ಸರ್ ಬನ್ನಿಲ್ಲಿ. ಆ ಕುದುರೆ ಕಣ್ಣಲ್ಲಿ ನೋವು ಕಾಣಿಸ್ತಿದೆ ನನಗೆ. ನೀವು ನಿಮ್ಮ ಗರ್ಲ್ ಫ್ರೆಂಡ್ಸ್ನ ನೋಡ್ಕೋತೀರಲ್ವಾ, ಅಷ್ಟೇ ಮೃದುವಾಗಿ ನೀಟಾಗಿ ಚೆನ್ನಾಗಿ ನೋಡ್ಕೊಂಡು ಪೋಷಣೆ ಮಾಡಿದ್ರೆ ಗಿಡ ಮರವಾಗಿ ಬೆಳೆಯುತ್ತೆ, ಮರ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಹೆಂಗಿರುತ್ತೋ ಹಂಗೆ ಈ ಗಿಡದಲ್ಲೂ ಮುಳ್ಳು ಇದೆ, ಹೂವು ಇದೆ. ಹೂನ ನೋಡಿದಾಗ ಖುಷಿ ಆಗುತ್ತೆ, ಮುಳ್ಳ ನೋಡಿದಾಗ ಬೇಜಾರಾಗುತ್ತೆ. ಮಹಾಪ್ರಭುಗಳೇ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಎದ್ದೊತ್ತದ ಸಕ್ಕತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅಂತ ಗೊತ್ತು. ಬೆಂಗಳೂರು ಬಿಸಿಯೆಸ್ಟ್ ರೋಡಿಗೆ ಬಂದಿದ್ದೀನಿ ಇವತ್ತು, ಸಂಕ್ರಾಂತಿ ಹಬ್ಬದ ದಿನ. ಇನ್ಯಾವುದು ಬಿಸಿಯೆಸ್ಟ್ ರೋಡ್ ಬೆಂಗಳೂರಲ್ಲಿ ಇವತ್ತು? KR ಮಾರ್ಕೆಟು, ಸಿಕ್ಕಾಬಟ್ಟೆ ಬಸ್ಸು, ಸಿಕ್ಕಾಬಟ್ಟೆ ಜನರು. ಫ್ಲವರ್ ಮಾರ್ಕೆಟ್ ಇದೆ ಇವತ್ತು, ಫ್ಲವರ್ ಮಾರ್ಕೆಟ್ಗೆ ಹೋಗ್ತೀನಿ. ಫ್ಲವರ್ ಮಾರ್ಕೆಟಲ್ಲಿ ಏನೇನು ಪರ್ಚೇಸ್ ನಾನೇನು ಪರ್ಚೇಸ್ ಮಾಡಲ್ಲ, ಜನರು ಏನೇನು ಪರ್ಚೇಸ್ ಮಾಡ್ತಿದ್ದಾರೆ, ಹೂವಿನ ಬೆಲೆ ಎಷ್ಟಿದೆ, ವ್ಯಾಪಾರ ಚೆನ್ನಾಗಾಗ್ತಿದೆ ಇಲ್ವಾ ಎಲ್ಲ ತಿಳ್ಕೊತೀನಿ. ನಿಮಗೂ ಒಂದಷ್ಟು ತೋರಿಸ್ತೀನಿ. ತಡ ಮಾಡೋದು ಬೇಡ, ಹೊಸ ದಿನ ಹೊಸತನ, ಇನ್ಯಾಕೆ ತಡ, ಬನ್ರಿ ಶುರು ಮಾಡೋಣ ನಮ್ಮ ಈ ದಿನ. ಸೈಜ್ ನೋಡಿ ಸರ್ ಬನ್ನಿಲ್ಲಿ. ಅಣ್ಣ ವ್ಯಾಪಾರ ಹೆಂಗ್ ನಡೀತಿದೆ ಅಣ್ಣ? ಪರವಾಗಿಲ್ಲ, ಚೆನ್ನಾಗಿ ನಡೀತದೆ. ಹೌದಾ? ಹಬ್ಬದ ದಿವಸ ವರ್ಷದ ಫಸ್ಟ್ ಹಬ್ಬ, ಚೆನ್ನಾಗಿ ಸೇಲ್ ಆಗ್ತಿದ್ಯಾ? ನಿಮ್ ಪಕ್ಕದಲ್ಲಿ ಇದೆಯಲ್ಲ ಇಲ್ಲಿ ದೊಡ್ಡ ಹಾರ, ಎಷ್ಟಡಿ ಇದು? 6 ಅಡಿ ಹಾರ ಎಲ್ಲ ಇದೆ. 6,000 ರೂಪಾಯಿ ಅಡಿಗೆ. 1,000 ರೂಪಾಯಿ ಅಂದ್ರು 6,000 ರೂಪಾಯಿ. ನೀವು ಚೌಕಾಸಿ ಮಾಡಿದ್ರೆ ನಿಮ್ಗೊಂದು 4,000 ಸಾವಿರಕ್ಕೆ ಸಿಗುತ್ತೆ. ಪ್ರೈಸಸ್ ಎಲ್ಲ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಎಲ್ಲರೂ ಆಬ್ವಿಯಸ್ಲಿ ಹಬ್ಬ ಇವತ್ತು ನೆನೆ ತೊಗೊಂಡೋಗಿರ್ತಾರೆ. ಇವತ್ತು ಕಾಲ್ಭಾಗ ಕಡಿಮೆ ಆಗಿದೆ ಅಂತ. KR ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಶ್ರಮಜೀವಿಗಳಿದ್ದಾರೆ, ಸಿಕ್ಕಾಪಟ್ಟೆ ಕಷ್ಟಪಡೋರು ಇದ್ದಾರೆ, ಒಂದಷ್ಟು ಜನ ನಿದ್ದೆ ಮಾಡೋರು ಇದ್ದಾರೆ. ಕೆಲವರು ನಿದ್ದೆ ಮಾಡ್ತಿರ್ತಾರೆ, ಕೆಲವರು ವ್ಯಾಪಾರ ಮಾಡ್ತಿರ್ತಾರೆ, ಇನ್ನು ಕೆಲವರು ಪೇಪರ್ ಓದ್ತಿರ್ತಾರೆ. ಈ ಚಿಕ್ಕ ವಯಸ್ಸಲ್ಲಿ ಟಾಂಗಾ ಗಾಡಿ ನೋಡಿದ್ರೆ ಟಾಂಗಾ ಗಾಡಿಯಲ್ಲಿ ಕೂತ್ಕೋಬೇಕು, ಟಾಂಗಾ ಗಾಡಿಯಲ್ಲಿ ರೈಡ್ ಹೋಗ್ಬೇಕು ಅಂತ ಅನ್ಸೋದು. ಇವಾಗ ಟಾಂಗಾ ಗಾಡಿ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ಕುದುರೆ ಕಣ್ಣಲ್ಲಿ ನೋವು ಕಾಣಿಸ್ತಿದೆ ನನಗೆ. ದಯವಿಟ್ಟು ಗುರು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ನನ್ನ, ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ ಜೀವನ. ಮಹಾಪ್ರಭುಗಳೇ, ಸಂಕ್ರಾಂತಿ ಹಬ್ಬ ಅಂದರೆ ಅದು ಒಂದು ಸೂರ್ಯನ ಹಬ್ಬ. ನಾವೇನೇ ಮಾಡಿದ್ರು ಸೂರ್ಯನ ನೆನಪು ಮಾಡಿಕೊಂಡು ಸೂರ್ಯನ ಮುಖಾಂತರ ಮಾಡೋಂಥ ಹಬ್ಬ. ಸೊ ಈ ಸಂಕ್ರಾಂತಿ ದಿನ ನಾನು ಒಂದು ಗಿಡನ ತಗೊಂಡು ಅದನ್ನು ಮರವಾಗಿ ಬೆಳೆಸೋವಂಥ ಒಂದು ಆಸೆ ಇಟ್ಕೊಂಡಿದ್ದೀನಿ. ಸೊ ಒಂದು ಗಿಡ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಯಾವ ಗಿಡ ಏನು ಅಂತ ಏನೋ ಐಡಿಯಾ ಮಾಡಿಲ್ಲ, ಬಟ್ ಗಿಡ ತಗೊಂಡು ಚೆನ್ನಾಗಿ ಅದನ್ನ ಪೋಷಣೆ ಮಾಡಬೇಕು. ಪೋಷಣೆ ಅಂದ್ರೆ ಹೆಂಗೆ? ನೀವು ನಿಮ್ಮ ಗರ್ಲ್ ಫ್ರೆಂಡ್ಸ್ನ ನೋಡ್ಕೋತೀರಲ್ವಾ, ಅಷ್ಟೇ ಮೃದುವಾಗಿ ನೀಟಾಗಿ ಚೆನ್ನಾಗಿ ನೋಡ್ಕೊಂಡು ಪೋಷಣೆ ಮಾಡಿದ್ರೆ ಗಿಡ ಮರವಾಗಿ ಬೆಳೆಯುತ್ತೆ, ಮರ ನಿಮ್ಗೆ ರಿಸಲ್ಟ್ ಕೊಡುತ್ತೆ, ಇಲ್ಲ ಅಂದ್ರೆ ಕೊಡಲ್ಲ. ಸೊ ಬನ್ನಿ, ತಡ ಮಾಡೋದು ಬೇಡ, ಒಂದು ಗಿಡ ತಗೊಂಡು ಅದನ್ನ ಮರವಾಗಿ ಬೆಳೆವರೆಗೂ ನೋಡ್ಕೊಳ್ಳೋಣ. ಮಹಾಪ್ರಭುಗಳೇ, ಇವಾಗ ಗಿಡಗಳನ್ನ ತಗೊಂಡಿದ್ದೀವಿ, ಅದನ್ನ ಇವಾಗ ಹೋಗಿ ನೆಡ್ತೀವಿ. ಅದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಈಗ ಕೋಕೋಪಿಟ್, ಎಲ್ಲದಕ್ಕೂ ಕೋಕೋಪಿಟ್ ಹಾಕ್ಬೇಕು. ಆಮೇಲೆ ಇದರಲ್ಲಿ ಟೊಮೆಟೊದು ಸೀಡ್ಗಳಿದೆ, ಮತ್ತೆ ಇದರಲ್ಲಿ ಕೊತ್ತಂಬರಿ ಸೀಡ್ಗಳು ಒಂದೊಂದೇ ತೂತಗಳು ಮಾಡಿ ಹಾಕ್ಕೋಬೇಕು. ಆಮೇಲೆ ಸ್ಪ್ರಿಂಕಲ್ ಮಾಡಬೇಕು. ಸ್ಪ್ರಿಂಕಲ್ ಮಾಡಿ 10 ದಿವಸ ಬಿಟ್ಟರೆ ಅದು ಗಿಡ ಆಗುತ್ತೆ. ಆಮೇಲೆ ಅದನ್ನು ತೆಗೆದ್ಬಿಟ್ಟು ಮಣ್ಣಿಗೆ ನೆಡೋದು. ನೀರನ್ನ ಸ್ಪ್ರಿಂಕಲ್ ಮಾಡಬೇಕು, ಬೇರೆ ನೀರು ಹಾಕ್ಬಾರ್ದು 10 ದಿವಸ, ಯಾಕಂದ್ರೆ ಅದಿನ್ನ ಇವಾಗ ಅದು ಸೆಟ್ ಆಗ್ಬೇಕಲ್ವಾ, ಅದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಸೆಟ್ ಆಗಲ್ಲ. ಟ್ರೇಗೆ ಕೋಕೋ ಪಿಟ್ ಹಾಕಿ, ಆಮೇಲೆ ಅರ್ಧ ಕೊತ್ತಂಬರಿ ಬೀಜ ಮತ್ತೆ ಇನ್ನರ್ಧ ಟೊಮೆಟೊ ಬೀಜ ಹಾಕಿ ಫುಲ್ ಕವರ್ ಮಾಡಿ ಇಟ್ಟಿದ್ದೀವಿ. ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಹೆಂಗಿರುತ್ತೋ ಹಂಗೆ ಈ ಗಿಡದಲ್ಲೂ ಮುಳ್ಳು ಇದೆ, ಹೂವು ಇದೆ. ಹೂನ ನೋಡಿದಾಗ ಖುಷಿ ಆಗುತ್ತೆ, ಮುಳ್ಳ ನೋಡಿದಾಗ ಬೇಜಾರಾಗುತ್ತೆ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಖುಷಿಯಾಗಿ ಸ್ವೀಕರಿಸೋಣ, ದುಃಖನೂ ಖುಷಿಯಿಂದಾನೇ ಸ್ವೀಕರಿಸ್ಕೊಂಡು ಜೀವನ ನಡೆಸೋಣ. ಅದಕ್ಕೆ ಈ ಸಂಕ್ರಾಂತಿ ದಿವಸ ನಾನು ರೋಸ್ ಗಿಡನ ನೆಡ್ತಾ ಇರೋದು. ಸೊ ಬೆಳೆದ್ಮೇಲೆ ನೋಡೋಣ, ಹೂ ಯಾರಿಗೆ ಕೊಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರಿಗೋ ಕೊಡ್ತೀನಿ. ಇಲ್ಲ, ಬೆಸ್ಟ್ ದೇವ್ರಿಗೆ ಇಟ್ಬಿಡ್ತೀನಿ ಹೂವನ್ನ, ಆ ದೇವ್ರು ನನಗೆ ಆಶೀರ್ವಾದ ಮಾಡ್ತೀನಿ ಇಲ್ಲಿಂದ. ಬನ್ನಿ. ಸಂಕ್ರಾಂತಿ ಹಬ್ಬದ ದಿನ ಗಿಡ ನೆಟ್ಟಿದ್ದು ಆಯ್ತು, ಗಿಡಗಳಿಗೆ ನೀರು ಹಾಕಿದ್ದು ಆಯ್ತು. ನಾನು ಏನಕ್ಕೆ ಗಿಡ ನೆಟ್ಟೆ ಅಂದ್ರೆ, ಮೇನ್ಲಿ ಗಿಡ ನೆಟ್ಟಿದ್ದ ಕಾರಣ ಸಿಕ್ಕಾಬಟ್ಟೆ ಬೆಂಗಳೂರಲ್ಲಿ ರೋಡ್ ಕಾಮಗಾರಿ, ಮೆಟ್ರೋ ಕಾಮಗಾರಿ ಮತ್ತೆ ಫ್ಲೈಓವರ್ ಕಾಮಗಾರಿಗೆ ಸಿಕ್ಕಾಬಟ್ಟೆ ಮರಗಳು ಕಡಿದಿದ್ದಾರೆ. ಅದು ನಂಗೆ ಸ್ವಲ್ಪ ಎಲ್ಲೋ ಬೇಸರ ತಂದಿದೆ. ಯಾಕೆ ಅಂದ್ರೆ ಪೊಲ್ಯೂಟೆಡ್ ಏರ್, ಬರೀ ಕಲಬೆರಕೆ ಏರ್ನೇ ನಾವು ಉಸಿರಾಡ್ತಾ ಇದೀವಿ. ಅದು ಸಿಕ್ಕಾಬಟ್ಟೆ ಹಾನಿಕರ, ಅದು ಒಳ್ಳೇದಲ್ಲ ನಮ್ಗೆ ಲೈಫ್ಗೆ. ಸೊ ಅದಕ್ಕೆ ನಾನು ಇವತ್ತು ನಿಮಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಒಂದೇ ಒಂದು ಗಿಡ ನೆಡಿ. 10 ನಿಮಿಷ ತಗೋತು, ಪ್ರಾಬ್ಲಿ 10 ನಿಮಿಷನೂ ತಗೊಂಡಿಲ್ಲ ನಾನು ಗಿಡ ನೆಡೋದಕ್ಕೆ. ಆ ಗಿಡ ನೆಡೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಮತ್ತೆ ಏನ್ ಗಾರ್ಡನ್ ಸಿಟಿ ಅಂತ ಕರಿತಿದ್ದಾರೆ ನಮ್ಮ ಬೆಂಗಳೂರ್ನ, ಅದನ್ನ ಶಾಶ್ವತವಾಗಿ ಉಳಿಸ್ಕೊಂತ ಹೋಗ್ಬೋದು ಅಂತ ಕೇಳ್ಕೊತೀನಿ. ಅಷ್ಟೇ ಇವತ್ತಿನ ವ್ಲಾಗ್. ಮತ್ತೆ ಎಕ್ಸೈಟಿಂಗ್ ವ್ಲಾಗ್ ಅಲ್ಲಿ ನಾಳೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ತರಲೇ ಹೋಗಿ ಬರಲೇ. ಬಾಬಾ, ಲವ್ ಯು ಆಲ್, ಟೇಕ್ ಕೇರ್.